ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವಥವಿತ್, ನನ್ನ ಜೊತೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್ ಕೂಡ ಚೆನ್ನಾಗಿದ್ದಾರೆ. ಗುಡ್ ಮಾರ್ನಿಂಗ್ ರಂಜಿತ್. ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ, ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ನಾವು ಪ್ರಮುಖವಾಗಿ ತೆಗೆದುಕೊಂಡು ಬಂದಿರುವಂತಹ ಸುದ್ದಿ ಏನಪ್ಪಾ ಅಂತಂದ್ರೆ, CM DK ಶಿವಕುಮಾರ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಮುಂಗಾರು ಕೈ ಕೊಟ್ಟಿದೆ, ಕೃಷಿ ಎಲ್ಲವೂ ಕೂಡ ಸ್ತಬ್ಧವಾಗಿದೆ, ಜಲಾಶಯದ ನೀರನ್ನು ನಂಬಿಕೊಂಡು ಬದುಕಬೇಡಿ ಅಂತ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರೆ ರೈತರ ಗತಿ ಏನಾಗಬೇಕು? ನೀವು ಈ ಟರ್ಮಲ್ಲಿ ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಿ, ಎಲ್ಲಿ ನೋಡಿದ್ರೂ ಕೂಡ ಇವರು ರೈತರ ಪರ ಇದ್ದಾರೆ ಅಂತ ಕಾಣಿಸ್ತಾನೆ ಇಲ್ಲ. ನೇರವಾಗಿ ಹೇಳೋದು, ಕೈ ಕೊಟ್ಟ ಮುಂಗಾರು, ಸ್ತಬ್ಧವಾಯಿತು ಕೃಷಿ, ಡ್ಯಾಮ್ ನೀರು ನಂಬಿ ಬೆಳೆ ಬೆಳಿಬೇಡಿ ಅಂದ್ರಲ್ಲ CM DK ಶಿವಕುಮಾರ್ ಹೇಳಿಕೆಗೆ ಅನ್ನದಾತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫೀಲ್ಡ್ಗೆ ಇಳಿತಾರ ಕೃಷಿ ಇಲಾಖೆ ಅಧಿಕಾರಿಗಳು, ರೈತರಿಗೆ ಮಾರ್ಗದರ್ಶನ ನೀಡುತ್ತಾ ಕೃಷಿ ಇಲಾಖೆ. ಅನ್ನದಾತರು ಹೇಳೋದೇನು, ಎಲ್ಲೆಲ್ಲಿ ಎಷ್ಟು ಮಳೆಯ ಕೊರತೆ ಇದೆ, ಕಂಪ್ಲೀಟ್ ನಾವು ನಿಮಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ವೀಕ್ಷಕರೇ, ನಾವು ಹೇಳೋದು ಇಷ್ಟೇ, ಈಗ ಜಲಾಶಯದ ನೀರನ್ನು ನಂಬಿಕೊಂಡು ನೀವು ಬೆಳೆ ಬೆಳಿಬೇಡಿ ಅಂತ ಹೇಳಿದ್ರಲ್ವಾ, ಹಾಗಾದರೆ ರಂಜಿತ್, ಎಲ್ಲೆಲ್ಲಿ ಮಳೆ ಇಲ್ಲ, ಎಲ್ಲೆಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಭೂಮಿಯ ತೇವಾಂಶ ಇಲ್ಲ, ಅಲ್ಲೆಲ್ಲ ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಡಿ, ಪರಿಹಾರ ಕೊಡಿ, ಅವ್ರಿಗೆ ಏನೇನು ನೋಡ್ಬೇಕು ಅದೆಲ್ಲ ನೋಡಿ, ಅವಾಗ ಜಲಾಶಯದ ನೀರನ್ನು ನಂಬ್ಕೊಂಡು ಅವರು ಸ್ವಲ್ಪ ಓಲ್ಡ್ ಆಗುತ್ತೆ ಅವಾಗ. ಆಮೇಲೆ ರೈತರದ್ದು ಪ್ರಶ್ನೆ ಏನು, ಬರೀ ನೀವು ಹಿಂಗೆ ಹೇಳ್ತಾ ಇದ್ದೀರಿ, ಅದೇ ಕಾರ್ಖಾನೆಗಳಿಗೆ, ಅದೇ ದೊಡ್ಡ ದೊಡ್ಡ ಇದಕ್ಕೇನೋ ಉದ್ಯಮಗಳಿಗೆ, ಆಮೇಲೆ ನಿಮಗೆ ಗೊತ್ತಲ್ಲ, ನಾವು ಒಂದ್ಸಲ ಮಾಡಿದ್ವಲ್ಲ, ಈ AC ಕೂಲರ್ಗೆ ಬೇಕಾದ ಲಕ್ಷ ಲಕ್ಷ ಲೀಟರ್ ನೀರು ಬೇಕು ಅಂತ ಹೇಳಿ ನಾವು ಮಾಡಿದ್ವಲ್ಲ, ಅದಕ್ಕೆ ಇಂಥದಕ್ಕೆಲ್ಲ ನೀರು ಬೇಕು. ಆದರೆ ರೈತರು ಮಾತ್ರ ಜಲಾಶಯಗಳನ್ನು ನಂಬ್ಕೊಂಡು ಬದುಕ್ಬರ್ರಿ. ಜಲಾಶಯಗಳನ್ನು ಕಟ್ಟಿರೋದೇ ಮೊದಲನೇ ಸ್ಥಾನ ರೈತರಿಗಂತ, ಎರಡನೇದು ಕುಡಿಯೋದಕ್ಕೆ ಅಂತ, ಮೂರನೇದು ಮಿಕ್ಕಿದ್ದು. ಆದ್ರೆ ನೀವು ಅದನ್ನೇ ಬೇಡ ಅಂತಂದ್ರೆ ಹೆಂಗ್ ಸ್ವಾಮಿ? ದಿವಿತ್, ಸಹಜವಾಗಿ ಇಷ್ಟೊತ್ತಿಗೆ ಈ ಸಮಯಕ್ಕೆ ಸುಮಾರು ವಾಡಿಕೆಯಂತೆ 90% ಬಿತ್ತನೆ ಚಟುವಟಿಕೆಯನ್ನು ರೈತರು ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ರೈತರು ಮಳೆಗಾಗಿ ಕಾದು ಕುಳಿತಿದ್ದಾರೆ. ಇಲ್ಲಿವರೆಗೂ ಆಗಿರುವಂತ ಬಿತ್ತನೆ 30% ಮಾತ್ರ. ಈ ಸಮಯದಲ್ಲಿ ಬಿತ್ತನೆ ಆಗಿಲ್ಲ, ಸರ್ಕಾರ ರೈತರಿಗೆ ಒಂದು ನೈತಿಕವಾಗಿ ಬೆಂಬಲವನ್ನು ಕೊಡಬೇಕಾಗಿತ್ತು, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತೇಳಿ ಹೇಳಬೇಕಾಗಿತ್ತು. ಆದರೆ ದುರ್ದೈವ ಅಂತ ಹೇಳಿದ್ರೆ ಕೃಷಿ ಮಂತ್ರಿಗಳೇ ಇಲ್ಲ. ಹೀಗಿರುವಾಗ ಯಾರನ್ನು ಹೋಗಿ ಕೇಳೋದು? ಪಾಪ ಕೃಷಿ ಇಲಾಖೆ ಅಧಿಕಾರಿಗಳು ಅವರು ಬಿಡಿ ಜಪ್ಪಯ್ಯ ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ಬರಗಾಲವನ್ನ ನಾವು ಎದುರಿಸ್ತಾ ಇದ್ದೀವಿ. ಬರಗಾಲದ ಕಾರ್ಮೋಡ ಕವಿದಿದೆ, ಅವ್ರಿಗೆ ಬರಗಾಲ ಬಂದಿಲ್ಲ. ಹೀಗಿರುವಾಗ ಅವ್ರು ಇನ್ನೂ ಏನ್ ಮಾಡಬೇಕು? ಮಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಯಾವ ಬೆಳೆಯನ್ನ ಬೆಳಿಲಿಕ್ಕೆ ಇವತ್ತು ಈ ಸಂದರ್ಭದಲ್ಲಿ ರೈತರಿಗೆ ಹೇಳಬೇಕು, ಅದನ್ನೆಲ್ಲ ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಹೀಗಿರುವಾಗ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರೈತರಿಗೆ ಅಭಯ ನೀಡೋದು ಬಿಟ್ಟು ನೀವು ಅಣೆಕಟ್ಟುಗಳನ್ನು, ಡ್ಯಾಮ್ ನೀರನ್ನು ನಂಬಿಕೊಂಡು ಬಿತ್ತನೆ ಮಾಡಬೇಡಿ ಅಂತೇಳಿ ಹೇಳಿದರೆ ಪಾಪ ಯಾರ ದಿಕ್ಕವರಿಗೆ? ಒಂದು, ಬಿತ್ತನೆ ಆಗಿಲ್ಲ, ಮಳೆ ಕೊರತೆ ಇದೆ, ನೀರಿನ ಮಟ್ಟ ಕಡಿಮೆ ಆಗಿದೆ, ಬೋರ್ವೆಲ್ಲು ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲಿ ಹೋದ್ರೂ ಕೂಡ ನೀರೇ ಇಲ್ಲ, ಕುಡಿಯೋ ನೀರಿಗೂ ಹಾಹಾಕಾರ ಇದೆ. ಹೀಗಿರುವಾಗ ಬರಗಾಲ ಪೀಡಿತ ತಾಲೂಕು ಅಥವಾ ಬರಗಾಲವನ್ನ ಘೋಷಣೆ ಮಾಡೋದಕ್ಕೆ ಸರ್ಕಾರ ಏನ್ ಮಾಡಬೇಕು? ಕೇಂದ್ರದಿಂದ ಅನುದಾನ ಬರುತ್ತೆ, ರಾಜ್ಯ ಏನ್ ಕೊಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋದು ಬಿಟ್ಟು ನೀವು ಬಿತ್ತನೆ ಮಾಡ್ತಿರಲ್ಲ, ನೀವು ಡ್ಯಾಮ್ ನೀರನ್ನು ನಂಬ್ಕೊಳ್ಬೇಡಿ ಅಂತ ಹೇಳಿದ್ರೆ ಏನು? ಅದೇ ಓಪನ್ ಆಗಿ ಹೇಳ್ತಾ ಇದ್ದಾರೆ ರಂಜಿತ್, ಕಂಪ್ಲೀಟ್ಲಿ ಇದನ್ನ ನೋಡ್ತಾ ಇದ್ರೆ ರೈತರ ವಿರುದ್ಧ ಅಂತ ರೈತರಿಗೆ ಅನ್ಸುತ್ತೆ. ರೈತರು ಹೇಳ್ತಿರುವಂತ ಮಾತು ನಾವಲ್ಲ. ಇದು ನೋಡ್ತಾ ಇದ್ರೆ ಈ ಬಿಡದಿ ವಿಚಾರಕ್ಕೆ ತಗೊಳ್ಳಿ, ನೀವು ಬೇರೆ ಬೇರೆ ವಿಚಾರಕ್ಕೆ ತಗೊಳ್ಳಿ, ಬರದ ವಿಚಾರಕ್ಕೆ ತಗೊಳ್ಳಿ, ಯಾವುದೇ ಆದ್ರೂ ಹಿಂಗೆ ಅನಿಸ್ತಾ ಇದೆ ನೋಡಿ. ಈ ಬಾರಿ ಮೊನ್ನೆ ಈಶ್ವರ್ ಖಂಡ್ರೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಈ ಬಾರಿ 42% ಮಳೆ ಕೊರತೆ ಆಗಿದೆ ಅಂತೇಳಿ ಹೇಳ್ತಾ ಇದ್ರು. ಲೆಕ್ಕಾಚಾರದ ಪ್ರಕಾರ ಜೂನ್ 1ರಿಂದ ಇಲ್ಲಿವರೆಗೂ ಕೂಡ 32% ಮಾತ್ರ ಮಳೆ ಬಂದಿದೆ ವಾಡಿಕೆಗೆ ಕಂಪೇರ್ ಮಾಡ್ಕೊಂಡ್ರೆ ಅನ್ನೋದು. ಕರಾವಳಿ ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ 54% ಮಳೆ ಕೊರತೆ ಆಗಿದೆ, ಮಲೆನಾಡು ಭಾಗದಲ್ಲಿ 50%, ಉತ್ತರ ಒಳನಾಡಿನಲ್ಲಿ 16%, ಹಾಗೆ ದಕ್ಷಿಣ ಒಳನಾಡು ಭಾಗದಲ್ಲಿ 16% ಮಳೆ ಆಗಿದೆ. ಆಲ್ ಕರ್ನಾಟಕ ಕೇವಲ 23% ಮಾತ್ರ ಬಿತ್ತನೆ ಆಗಿರೋದು. ಎಲ್ಲಿಂದ ಎಲ್ಲಿಗೆ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಗೊತ್ತಾ? ಫ್ಯೂಚರ್ ಭವಿಷ್ಯದಲ್ಲಿ ಆಹಾರ ಕೊರತೆ ಆಗುತ್ತೆ, ಆವಾಗ ನೀವೆಲ್ಲ
ಮಣ್ಣು ತಿನ್ಬೇಕಾಗುತ್ತೆ, ಅನ್ನ ತಿನ್ನಕ್ಕಾಗಲ್ಲ. ನೀವು ನೋಟ್ ತಿನ್ನಕ್ಕಾಗಲ್ಲ, 2,000 ಕೋಟಿ 5,000 ಕೋಟಿ ತಿನ್ನಕ್ಕಾಗಲ್ಲ. ನೋಟ್ಗಳು 500 ರೂಪಾಯಿ ನೋಟ್ ಎಲ್ಲ ತಿನ್ನಕ್ಕಾಗಲ್ಲ. ಆಯ್ತಾ, ತಿನ್ಬೇಕಾಗಿರೋದೇನು ಅನ್ನದ ಕೊರತೆ ಆಗುತ್ತೆ. ಅದಕ್ಕೆ ಕಾರಣ ಯಾರು? ಅವಾಗ ರೈತರು ಹೇಳ್ತಾರೆ, ನಾನೇನೋ ನನ್ನ ಭೂಮಿಲಿ ಬೆಳಕಂತ ತಿಂತೀನಪ್ಪ, ನನ್ನ ಮಟ್ಟಿಗೆ ನಾನು ಬೆಳಕಂತ ತಿಂತೀನಿ, ನೋಟ್ ತಿನ್ನು ಅಂತ ಅವಾಗ ರೈತರು ಹೇಳಕ್ ಶುರು ಮಾಡ್ತಾರೆ. ನೀವೀಗ ರೈತರಿಗೆ ಅಭಯ ನೀಡಿಲ್ಲ, ಭಯ ನೀಡಿದಿರಿ. ಭಯ ಏನು ಅಂದ್ರೆ ಫ್ಯೂಚರ್ ಅಲ್ಲಿ ರೈತರು ತೋರಿಸ್ತಾರೆ. ಮಳೆಯ ಅಭಾವ, ರಾಜ್ಯದಲ್ಲಿ ಭಾರೀ ಮಳೆಯ ಕೊರತೆ ಆಗಿದ್ದು ಕೃಷಿ ಚಟುವಟಿಕೆಗಳು ಸ್ಥಗಿತ ಆಗಿವೆ. ರೈತರು ಮಳೆಗಾಗಿ ಆಕಾಶವನ್ನ ನೋಡಿ ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿತ್ತನೆ ಮಾಡಲು ಆಗದೆ ಕಂಗಾಲಾಗಿದ್ರೆ ಇತ್ತ ಕೃಷಿ ಇಲಾಖೆ ರೈತರಿಗೆ ಸ್ಫೂರ್ತಿ ತುಂಬಲು ಪ್ಲಾನ್ ಮಾಡ್ಕೊಂಡಿದೆಯಂತೆ. ಏನು ಪ್ಲಾನ್? ಈ ಕುರಿತಾಗಿ ಒಂದು ಡಿಟೇಲ್ ವರದಿಯನ್ನ ಮೊದಲು ನೋಡ್ಕೊಂಡು ಬನ್ನಿ ನೀವು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗಬೇಡಿ. ಬಾರದ ಮಳೆ, ಸ್ತಬ್ಧವಾದ ಕೃಷಿ ಚಟುವಟಿಕೆ. ಕೃಷಿ ಇಲಾಖೆಯಿಂದ ಮಾರ್ಗದರ್ಶನ. ಮಳೆರಾಯ ಅಬ್ಬರಿಸಿ ಭಾರಿ ಮಳೆ ಸುರಿಸಿ ಹಸಿರು ಪಸರಿಸುತ್ತಾನೆ ಅಂತ ರೈತರು ಮಳೆರಾಯನ ಕಾಯ್ತಾ ಇದ್ರು. ಆದ್ರೆ ಈ ಬಾರಿ ಮುಂಗಾರಿನ ಆರಂಭದಲ್ಲೇ ಮಳೆರಾಯ ಮುನ್ಸಿಕೊಂಡಿದ್ದಾನೆ. ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಜೊತೆಗೆ ಕೆಲ ಜಿಲ್ಲೆಗಳಲ್ಲಿ ವರುಣ ಬಂದು ಮಾಯವಾದವನು ಮತ್ತೆ ಬರದೇ ಹೋಗಿದ್ದಾನೆ. ಹೀಗಾಗಿ ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಕಡಿಮೆಯಾಗಿದೆ. ಮುಂಗಾರು ಆರಂಭದಲ್ಲಿ ಆಗಬೇಕಿದ್ದ ಬಿತ್ತನೆ ಕೆಲಸಗಳು ಬಾಕಿಯಾಗಿವೆ. ರಾಜ್ಯದಲ್ಲಿ ಕಳೆದ ವರ್ಷ ಈ ಹೊತ್ತಿಗೆ 90% ಬಿತ್ತನೆ ಕೆಲಸ ಆಗಿತ್ತು. ಆದ್ರೆ ಈ ಬಾರಿ ಕೇವಲ 35% ಮಾತ್ರ ಬಿತ್ತನೆ ಆಗಿದೆ. ಇನ್ನು ಬಿತ್ತನೆ ಮಾಡಬೇಕಾದ ರೈತರು ಮಳೆಗಾಗಿ ಕಾಯುತ್ತಿದ್ದಾರೆ. ಮಳೆ ಬಾರದೇ ಇರೋದು ರೈತರನ್ನ ಆತಂಕಕ್ಕೆ ದೂಡಿದೆ. ಇನ್ನು ರೈತರ ಕಷ್ಟ ನೋಡಿ ಕೃಷಿ ಇಲಾಖೆ ಹೊಸ ಅಭಿಯಾನವೊಂದನ್ನ ಆರಂಭಿಸಿದೆ. ಪ್ರತಿ ಹಳ್ಳಿಗಳಲ್ಲಿರುವ ರೈತರನ್ನ ತಲುಪುವ ಕೆಲಸ ಮಾಡ್ತಾ ಇದೆ. ಮಳೆ ಬಾರದೆ ಕಂಗಾಲಾಗಿರುವ ರೈತರಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡ್ತಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಮಳೆ ಬಾರದೆ ಹೋದ್ರೆ ಯಾವ ರೀತಿ ಕೃಷಿ ಮಾಡಬೇಕು ಹಾಗೂ ಮಣ್ಣಿನ ಆಧಾರದ ಮೇಲೆ ಯಾವ ಕೃಷಿ ಮಾಡಬೇಕು ಎಂಬುದರ ಮಾರ್ಗದರ್ಶನ ನೀಡ್ತಾ ಇದೆ. ಇದರಿಂದಾಗಿ ರೈತರು ಧೈರ್ಯದಿಂದ ಇರಲು ಸಾಧ್ಯವಾಗುತ್ತಿದೆ. ಮಳೆ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಆ ಕಾಂಟಿಂಜೆನ್ಸಿ ಪೀರಿಯಡ್ಗೆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಪ್ರತಿ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಇಂಥ ಬೆಳೆ ಬೆಳಿಬೇಕಾಗಿತ್ತು, ಬೈ ಚಾನ್ಸು ಇಷ್ಟರವರೆಗೆ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದನ್ನು ಬೆಳೆ ಬೆಳಿಬೇಕು ಅಂತೇಳಿ ಅದಕ್ಕೆ ತಕ್ಕಂಗೆ ರೈತರಿಗೇನು ಅಡ್ವೈಸ್ ಮಾಡ್ತಿದ್ದಾರೆ ನಮ್ಮೆಲ್ಲ ಅಧಿಕಾರಿಗಳಾಗಲಿ, ನಮ್ಮ ಸೈಂಟಿಸ್ಟ್ಗಳಾಗಲಿ, ಎಲ್ಲ ಎಕ್ಸ್ಪರ್ಟ್ಸ್ಗಳಾಗಲಿ, ಶಾರ್ಟ್ ಟರ್ಮ್ ಡ್ಯೂರೇಷನ್ ಕ್ರಾಪ್ಸ್ಗಳಿಗೆ ಹೋಗಿ ಒಂದು. ಎರಡನೇದಾಗಿ ಸ್ವಲ್ಪ ಕಡಿಮೆ ನೀರನ್ನು ಬೇಡುವಂಥ ಬೆಳೆಗಳನ್ನು ಈ ಥರ ಎಲ್ಲ ಮಾಡಿಕೊಂಡು ಲೋಕಲಿ ಅವೈಲೇಬಲ್ ಸೀಡ್ ಕಂಡೀಷನ್ ಬೇಸಿಸ್ ಮೇಲೆ ಮಾಡಿ ಅಂತೇಳಿ ಹೇಳಿದ್ದೀವಿ. ಆ ಥರ ಏನಾರು ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಾವು ಅದಕ್ಕೆ ಸ್ವಿಚ್ ಓವರ್ ಆಗ್ತೇವೆ. ರೈತರು ಕಂಗಾಲಾಗುತ್ತಿದ್ದಂತೆ ಕೃಷಿ ಇಲಾಖೆ ಕಾರ್ಯಕ್ರಮವನ್ನ ರೂಪಿಸಿಕೊಂಡಿದೆ. ಅಧಿಕಾರಿಗಳು ರೈತರ ಜೊತೆ ಸಂಪರ್ಕದಲ್ಲಿ ಇದ್ದು ಅವರಿಗೆ ಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸಲು ಸಿದ್ಧವಾಗಿದೆ. ರೈತರು ಅಧಿಕಾರಿಗಳ ಮಾರ್ಗದರ್ಶನವನ್ನ ಪಾಲಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ನೋಡಿ ರಂಜಿತ್, CM DK ಶಿವಕುಮಾರ್ ಆಡದಂತ ಅದೊಂದು ಮಾತು ಅನ್ನದಾತರನ್ನ ಕಂಗಾಲಾಗುವಂತೆ ಮಾಡಿದೆ ಮತ್ತು ಆಕ್ರೋಶವನ್ನು ಕೂಡ ತರಿಸ್ಬಿಟ್ಟಿದೆ. ಇವರೇ ಹೇಳಿದ್ರೆ ಏನಪ್ಪಾ ಮಾಡೋದು ಅಂತ ರೈತರ ಮೇಲೆ ಕೈ ಇಟ್ಟು ಕೂರುವಂತ ತಲೆ ಮೇಲೆ ರೈತರ ಮೇಲೆ ಕೈ ಇಟ್ಟರು, ರೈತರು ತಲೆ ಮೇಲೆ ಕೈ ಇಟ್ಟು ಕೂರುವಂತೆ ಮಾಡಿದೆ ಪರಿಸ್ಥಿತಿ. ಹಾಗಾದ್ರೆ CM ಆಕ್ಚುಲಿ ಹೇಳಿದ್ದೇನು, ಯಾವ ಉದ್ದೇಶಕ್ಕಾಗಿ ಹೇಳಿದ್ರು, ಕೃಷಿಕ ಹೇಳೋದೇನು, ಕಂಪ್ಲೀಟ್ ಡೀಟೇಲ್ಸ್ ಒಂದ್ಸಲ ನೋಡೋಣ, ಆಮೇಲೆ ಮಾತಾಡೋಣ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗಬೇಡಿ. ಅವ್ರ ನಮ್ಮ ಬಗ್ಗೆ ಮಾತಾಡ್ಬೇಕು. ರೈತರು ಏನು ಬೀದಿಗೆ ಬರಬೇಕು ರೀ. ಮುಂದಿನ ದಿನ ಮಳೆನ ಗಮನದಲ್ಲಿ ಆಧಾರನಾಗಿ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಈ ತರ ಉಡಾಪೆ ಭಾಷೆಗಳನ್ನು ಮಾಡಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾವನೆ ಮಾಡಬಾರ್ದು. ರೈತರ ಸಾಲ ಮನ್ನಾ ಮಾಡ್ರಿ, ಅಖಂಡ ಬರಗಾಲ ಅಂತೇಳಿ ಘೋಷಣೆ ಮಾಡಂತೇಳ್ರಿ. ಜಲಾಶಯದ ನೀರು ನಂಬಿ ಬೆಳೆ ಹಾಕಬೇಡಿ. CM DKಶಿ ಮಾತಿಗೆ ಕಂಗಾಲಾದ ಅನ್ನದಾತರು.
ಜುಲೈ 2ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಡ್ಯಾಂಗಳ ನೀರು ನಂಬಿಕೊಂಡು ಬೆಳೆ ಹಾಕಬೇಡಿ ಅಂತ ರೈತರಿಗೆ ಕಿವಿಮಾತು ಹೇಳಿದ್ರು. ಆ ಮಾತು ಹೇಳಿದ್ದೇ ತಡ ಅನ್ನದಾತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅವೆಲ್ಲ ನನಗೆ ಬಹಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಭಾಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ಕೆ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನಾಗಿ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗೋವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಮೊದಲೇ ಮಳೆ ಬಂದಿಲ್ಲ, ಇದೀಗ ಡ್ಯಾಮ್ ನೀರು ನಂಬಿ ಬೆಳೆ ಹಾಕಬೇಡಿ ಅಂತಿದ್ದಾರೆ ಅಂತ ಸಿಎಂ ವಿರುದ್ಧ ರೈತರು ಸಿಡಿಮಿಡಿಗೊಂಡಿದ್ದಾರೆ. ಬಿತ್ತನೆ ಮಾಡಬೇಡಿ ಅನ್ನೋಕೆ ಇವರು ಯಾರು? ಸಕ್ಕರೆ ಕಾರ್ಖಾನೆಗಳಿಗೆ ನೀರು ಕೊಡ್ತಾರೆ, ನಾವೇನು ಅನ್ಯಾಯ ಮಾಡಿದ್ದೇವೆ ಅಂತ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇವ್ರ ಡ್ಯಾಮ್ ನೋಡಕ್ಕೆ ನೀವು ಬಿತ್ತನೆ ಮಾಡ್ರಿ ಅಂದ್ರೆ ಹೆಂಗೆ ಹೇಳ್ತಾರೆ ಅವ್ರ? ನೋಡ್ರಿ, ನಾವು ವರ್ಷಗಂಟ್ಲೆ ದರ್ ವರ್ಷ ಏನು ಮಾಡ್ತೇವೆ, ಬಿತ್ತನೆ ಆ ಟೈಮ್ಗೆ ಮಾಡೇ ಮಾಡ್ತೀವಿ. ಆದ್ರೆ ನಿಮ್ಗೆ ಧಾರವಾಡಕ್ಕೆ ನೀರು ಕೊಡೋಕೈತಿ, ಸಕ್ಕರೆ ಕಾರ್ಖಾನೆ ನೀರು ಕೊಡೋಕೈತಿ, ಎಲ್ಲರಿಗೂ ನೀರು ಕೊಡೋಕೈತಿ, ಮತ್ತು ನಮ್ಮ ರೈತರಿಗೆ ನೀರು ಕೊಡೋಕ್ಕಿಲ್ಲ. ಆದರೆ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ರೈತರಿಗೆ ವಿಚಾರ ಮಾಡೋಕ್ಕೆ ಅವ್ರು ನಮ್ಮ ಬಗ್ಗೆ ಮಾತಾಡ್ಬೇಕು. ಇಲ್ಲಾಂದ್ರೆ ಇಂಥದ್ದು ಮಾತಾಡ್ರೆ ರೈತರು ಏನು ಬೀದಿಗೆ ಬರಬೇಕು ರೀ. ಡಿಕೆ ಶಿವಕುಮಾರ್ ಉಡಾಫೆ ಮಾತನಾಡಬಾರದು. ಮಳೆ ಆಧಾರಿತ ಮೇಲೆ ಬಿತ್ತನೆ ಮಾಡ್ರಿ ಅಂತಕ್ಕಂಥ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಅಂತ ಹೇಳ್ತಾರೆ. ಮಳೆನೇ ಬರಲಿಲ್ಲ ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಹಾರ್ಟಿಕಲ್ಚರ್ ಏನು ನಮ್ಮ ಗೈಡ್ಲೈನ್ ಮಾಡ್ತಾರೆ ಹೇಳಿ ನೋಡೋಣ. ಹಾಗಾಗಿ ಬಹುಶಃ ಇದನ್ನು ಮುಂದಾಲೋಚನೆ ಇಟ್ಕೊಂಡೆ, ಯಾವಾಗಾದರೂ ಯಾವುದೇ ಸರ್ಕಾರ ಇರಲಿ ಮುಂದಾಲೋಚನೆ ಇಟ್ಕೊಂಡೆ ಬಿತ್ತನೆ ಹೇಗೆ ಮಾಡಬೇಕು, ರೈತರಿಗೆ ಯಾವ ಥರ ಬದುಕಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲೇ ಇರಬೇಕು ಸರ್ಕಾರ. ವಿನ ಈ ಥರ ಉಡಾಪೆ ಭಾಷೆಗಳನ್ನು ಮಾಡಿ ರೈತರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ವಿಚಾರಗಳು ಪ್ರಸ್ತಾವನೆ ಮಾಡಬಾರ್ದು. ಮಳೆ ಇಲ್ಲದೆ ಈರುಳ್ಳಿ ಬೆಳೆ ನಾಶಪಡಿಸಿದ ರೈತ. ಮಳೆ ಇರಲಾರ್ದಕ್ಕೋಸ್ಕರ ಆ ಬೆಳೆದಂಥ ಈರುಳ್ಳಿ ಕೂಡ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಏನು ನೆಲ ಬಿಟ್ಟು ಹೊರಗೆ ಬರುವ ಮುಂಚೆಯೂ ಕೂಡ ಪೂರ್ತಿಯಾಗಿ ಒಣಗಿ ಬಾಡಿ ಹೋದಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರೈತರು ಆ ಒಂದು ಬೆಳೆ ಬೆಳೆಯೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಪೂರ್ತಿಯಾಗಿ ನಾಶಪಡಿಸಲಿಕ್ಕೆ ಈಗಾಗಲೇ ಗಳೆ ಹೊಡೆಯುವಂಥ ಕೆಲಸವು ನಡೆದಿದೆ. ವೈಮಾನಿಕ ಸಮೀಕ್ಷೆ ಮಾಡಿ ಬರಗಾಲ ಘೋಷಿಸಲಿ. ಅದನ್ನ ಮಾಡ್ರಿ ನಮ್ಮಲ್ಲಿ ನಡೆಯಂಗಿಲ್ಲ. ನಮ್ಮ ಗದಗ ಜಿಲ್ಲಾದಾಗ ಬಂದು ವಿಮಾನ ಮ್ಯಾಗ ಕುಂತು ನೋಡನ್ರಿ, ಬಂದು ಇಲ್ಲಾಂದ್ರೆ ಕಾರ್ನಾಗ ಬಂದು ನೋಡನ್ರಿ, ಅಲ್ಲೇ ಕುಂತು ಮಾತಾಡ್ದಂಗೆ ಅಲ್ರಿ. ಅದು ಬಂದು ನೋಡ್ರಿ, ರೈತರ ಸಾಲ ಮನ್ನಾ ಮಾಡ್ರಿ, ಅಖಂಡ ಬರಗಾಲ ಅಂತೇಳಿ ಘೋಷಣೆ ಮಾಡಂತೇಳ್ರಿ. ಸಿಎಂ ಏನೋ ಕೃಷಿ ಇಲಾಖೆ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಭೇಟಿ ಕೊಟ್ಟು ಸಲಹೆ ನೀಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಕೆಲವು ಕಡೆ ಅಧಿಕಾರಿಗಳು ನಮ್ಮ ಊರಿಗೆ ಕಾಲೇ ಇಡಲ್ಲ ಅಂತ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಒಟ್ಟಾರೆ ಡಿಕೆಶಿ ಮಾತು ರೈತರನ್ನ ಕೆರಳಿಸಿದ್ದು ಪರಿಹಾರ ನೀಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಮಾನ್ಯ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಬಾರಿ ಬರಗಾಲದ ಪರಿಸ್ಥಿತಿ ಎದುರಾಗಿರುವಂಥ ಸಂದರ್ಭದಲ್ಲಿ ಅಣೆಕಟ್ಟೆಗಳಲ್ಲಿ ಜಲಾಶಯಗಳಲ್ಲಿ ನೀರಿಲ್ಲದೆ ರೈತರು ಪರದಾಡುವಂಥ ಸಂದರ್ಭದಲ್ಲಿ ಏನು ಹೇಳಬೇಕಾಗಿತ್ತು? ಆದರೆ ಅವ್ರು ಏನು ಹೇಳಿದರು ನೋಡಿ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನೀವು ಡ್ಯಾಮ್ ನೀರನ್ನು ನಂಬಿಕೊಂಡು ಬಿತ್ತನೆ ಮಾಡಬೇಡಿ ಅಂಥೇಳಿ. ಏನು ಮಾಡಬೇಕು ರೈತರು? ಒಬ್ಬರು ಮುಖ್ಯಮಂತ್ರಿಯಾಗಿ ಈ ರೀತಿಯ ಉಡಾಪೆ ಉತ್ತರವನ್ನು ಕೊಟ್ಟರೆ ರೈತರು ಏನು ಮಾಡಬೇಕು? ಪರ್ಯಾಯವಾಗಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು. ಈಗ ಅದು ಬೇಡ ಅಂದ್ಮೇಲೆ ಬೇಕಾಗಿರೋದೇನು? ಹೌದು, ಅದಾಗಲ್ಲ ಅಂದ್ಮೇಲೆ ಆಗ್ಬೇಕಾಗಿರೋದೇನು? ಅದನ್ನ ಹೇಳಬೇಕು ಮುಖ್ಯಮಂತ್ರಿಗಳು. ರೈತರು ಎಸ್ ಮಳೆ ಇಲ್ಲ, ಜಲಾಶಯಗಳ ನೀರಿಲ್ಲ, ಬಿತ್ತನೆ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅನ್ನೋದಾದ್ರೆ ಪರ್ಯಾಯವಾಗಿ ಏನು? ಆ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ಯಾವ ಬೆಳೆಯನ್ನು ಈ ಬಾರಿ ಬೆಳೆದ್ರೆ ರೈತರಿಗೆ ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಅಥವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪರ್ಯಾಯವಾಗಿ ಹೇಳೋದು ಬಿಟ್ಟು ಮುಖ್ಯಮಂತ್ರಿಗಳು ನೀವು ಬಿತ್ತನೆ ಮಾಡಬೇಡಿ ಅಂತ ಹೇಳಿದರೆ ಪಾಪ ಅವ್ರು ಏನು ತಿನ್ನೋದು, ನಾವೇನು ತಿನ್ನೋದು ಅಲ್ವಾ? ಇದ್ರ ಬಗ್ಗೆ ಈಗ ಚರ್ಚೆ. ಡ್ಯಾಮ್ ನೀರು ನಂಬಿ ಬೆಳೆ ಬೆಳಿಬೇಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ, ಈ ಹೇಳಿಕೆಗೆ ಆರ್ ಅಶೋಕ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ತಮಿಳುನಾಡಿಗೆ ಕದ್ದು ಮುಚ್ಚಿ ನೀವು ನೀರು ಕೊಡ್ತೀರಿ, ನಮ್ಮ ರೈತರಿಗೆ ಬೆಳಿಬೇಡಿ ಅಂತ ಹೇಳ್ತೀರಿ. ಈ ಮಾತನ್ನ ತಮಿಳುನಾಡು ರೈತರಿಗೆ ಹೇಳಲಿ ಅಂತೇಳಿ ಸವಾಲು ಹಾಕಿದ್ದಾರೆ ಆರ್ ಅಶೋಕ್. ಹಾಗಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಮಾತಿಗೆ ಆರ್ ಅಶೋಕ್ ಅವರು ಏನಂದ್ರು ಅನ್ನೋದನ್ನ ನೋಡೋಣ ಬನ್ನಿ.
ಈಗ ಹೆಂಗಪ್ಪ ಹೇಳ್ತೀಯ ಬೆಳೆ ಬೆಳಿಬೇಡಿ ಅಂತ? ಹೇಳೋದು ಹೇಳ್ತೀಯ ನಮಗೆ. ನಿನ್ಗೆ ಧೈರ್ಯ ಇದ್ದರೆ ತಮಿಳ್ನಾಡವ್ರಿಗೆ ಹೇಳು ಬೆಳೆ ಬೆಳಿಬೇಡ ಅಂತ. ಯಾರಿಗೆ ಹೇಳಬೇಕು ನೀನು? ನಮಗೆಲ್ಲ ಹೇಳ್ಬೇಕಾಗಿರೋದು ತಮಿಳ್ನಾಡಿಗೆ ಹೇಳಬೇಕು. ನೀನು ಬೆಳೆ ಬೆಳಿಬೇಡ್ರಿ ಅಂತ ಹೇಳಬೇಕು. ಹೇಳೋ ದಮ್ಮಿದೆಯಾ ನಿನಗೆ? ಅಲ್ಲಿ ಸ್ಟ್ಯಾಲಿನ್ ಹೋಗಿ ಅವ್ರು ಯಾರೋ ಜೋಸಫ್ ವಿಜಯ್ ಬಂದ ಪಾಪ. ಬಂದ ತಕ್ಷಣ ಅವ್ರು ನೋಡಿ ರಾಜಕೀಯದ ಜ್ಞಾನ ಇಲ್ಲ, ಏನೂ ಇಲ್ಲ. ಕರ್ನಾಟಕದ ವಿರುದ್ಧ ಪತ್ವ ಹೊರಡಿಸ್ತಾ ಮೇಕೆ ದಾಟು ನೋ ದಾಟು ಅಂದ. ಮೇಕೆ ದಾಟು ನೋ ದಾಟು. ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್. ನಮ್ಮ ಮುಖ್ಯಮಂತ್ರಿ ಬಂದು 1 ತಿಂಗಳಾಯಿತು, ಕಂಪ್ಲೀಟ್ ಆಯಿತು. ಏನಾನ ಅದಕ್ಕೆ ರಿಯಾಕ್ಷನ್ ಕೊಟ್ಟವ್ರ? ಅಧಿವೇಶನ ಕರೆದು ಅವ್ರಿಗೆ ಚಿಮಾರಿ ಹಾಕ್ಬೇಕಾಯ್ತಲ್ಲ ತಮಿಳ್ನಾಡಿಗೆ. ಬರ ಪರಿಹಾರಕ್ಕೆ ಹಣ ಎಷ್ಟು ಹಣ ಇಟ್ಟಿದ್ದೀರಾ? ರಾಜ್ಯದ ಜನತೆಗೆ ಹೇಳ್ಬೇಕು. ಬರ ಬಂದಿದೆ, ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ಟಪ್ಪ. ಗುಡ್, ಓಕೆ, ಆಯಿತು. ಬೆಳೆ ಬೆಳಿಬೇಡ ಅಂದಮೇಲೆ ರೈತರಿಗೆ ಇವಾಗಿರೋ ಬೆಳೆಗೆ ಹಾಳಾಗ್ತೈತಲ್ಲ, ಅದಕ್ಕೆ ಪರಿಹಾರ ಯಾರು ಕೊಡೋದು? ಕೊಡಬೇಕಲ್ಲ ನೀನು. ಎಷ್ಟು ಹಣ ಇಟ್ಟಿದ್ದೀರಾ? ಕೇಂದ್ರಕ್ಕೆ ಯಾವಾಗ ನಿಯೋಗ ಹೋಗ್ತೀರಾ? ಎಷ್ಟು ಲಾಸ್ ಆಗ್ತಾಯಿದೆ ಏನಾನ ಎಸ್ಟಿಮೇಟ್ ಮಾಡಿದ್ದೀರಾ? ಯಾವುದಾದ್ರೂ ಮಂತ್ರಿ ಈ ವೀಕ್ಷಣೆಗೆ ಹೋಗಿದಾರ ಇದುವರೆಗೂ? ವೀಕ್ಷಕರೇ, ಆರ್ ಅಶೋಕ್ ಅವರ ಹೇಳಿಕೆಯನ್ನು ಕೇಳಿಸ್ಕೊಳ್ತಾ ಇದ್ರಿ. ತಮಿಳ್ನಾಡು ರೈತರಿಗೆ ಬೇಕಾದ್ರೆ ಹೇಳಿ ನೀವು ಬೆಳೆ ಬೆಳಿಬೇಡಿ ಅಂತ ಹೇಳಿ ಅಂತ. ಅಲ್ಲ, ರೈತರು ಅಂದಮೇಲೆ ಎಲ್ಲರೂ ರೈತರೇ, ಅವರು ರೈತರೇ, ನಮ್ಮವರು ರೈತರೇ. ಆದರೆ ನಮ್ಮ ತಟ್ಟೆಲ್ಲೇ ಅನ್ನ ಇಲ್ಲ ಅಂದಮೇಲೆ ಬೇರೆಯವ್ರ ತಟ್ಟೆ ಬಗ್ಗೆ ಹೆಂಗೆ ಯೋಚನೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆರ್ ಅಶೋಕ್ ಅವರು ಮಾತಾಡ್ತಾರೆ. ಅವ್ರ ಆಕ್ರೋಶದ ನುಡಿಗಳು ಇರಲಿ. ಯಾಕಂತಂದರೆ ನೋಡಿ, ಅವರು ಜೋಸೆಫ್ ವಿಜಯ್ CM ಆದಮೇಲೆ ಮೇಕೆ ದಾಟು ನೋ ದಾಟು ಅಲ್ಲಿ ಹೇಳಿದ್ರು ಅಂತ ಹೇಳಿದ್ರಲ್ಲ, ಆಯಿತಾ? ಸೊ ಆ ರೀತಿಯಾಗಿ ಇದು ಮಾಡಿದ್ರು ಅಷ್ಟೇ. ಅಂದರೆ ನಮ್ಮ CM ಬಂದು 1 ತಿಂಗಳಾಯಿತು, 30 ದಿನ ಆಯಿತು, ಆದರೂ ಕೂಡ ಅದಕ್ಕೇನು ರೆಸ್ಪಾನ್ಸ್ ಇಲ್ಲ ಅಂತೇಳಿ ಆರ್ ಅಶೋಕ್ ಅವರ ಹೇಳಿಕೆ ಆಗಿದೆ. ಬನ್ನಿ, ಇದೆಲ್ಲದ್ರ ಮೇಲೂ ಕೂಡ ನಾವು ಮಾತಾಡೋದು ಮಾತ್ರ ಅಲ್ಲ, ಜನರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳುವಂಥ ಸಮಯ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯವನ್ನು ತಿಳಿಸಬಹುದು. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಇದರ ನಡುವೆ CM DK ಶಿವಕುಮಾರ್ ಡ್ಯಾಮ್ ನೀರು ನಂಬಿ ಬೆಳೆ ಹಾಕಬೇಡಿ ಅಂದಿದ್ದಾರೆ. ಅಲ್ಲದೆ ಕೃಷಿ ಇಲಾಖೆ ಅಧಿಕಾರಿಗಳು ಕಡಿಮೆ ಮಳೆಯಿಂದ ಬೆಳೆಯುವ ಬೆಳೆಗಳ ಬಗ್ಗೆ ಮಾಹಿತಿ ಕೊಡ್ತಾರಂತೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸೊ ಆಲ್ ಲೈನ್ಸ್ ಓಪನ್ ಆಗಿದೆ. ನಂಬರ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ, ಮಾತನಾಡಿ. ಎಸ್, ಖಂಡಿತ. ನೋಡಿ, ಪರ್ಯಾಯವಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಕೃಷಿ ಇಲಾಖೆಗೆ ಮಂತ್ರಿಗಳೇ ಇಲ್ಲ, ಸಚಿವರೇ ಇಲ್ಲ, ಕೃಷಿ ಮಂತ್ರಿಗಳೇ ಇಲ್ಲ. ದುರ್ದೈವ ಅಂತ ಹೇಳಿದ್ರೆ ನೋಡಿ, ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಹೀಗಿರುವಾಗ ಪಾಪ ಯಾರನ್ನು ಹೋಗಿ ಕೇಳೋದು, ಏನು ಮಾಡೋದು, ಏನು ಎತ್ತ ಅಂಥೇಳಿ. ಇನ್ನು ಕೃಷಿ ಇಲಾಖೆಯ ಆಯುಕ್ತರು ಈ ಕುರಿತಾಗಿ ಮಾತಾಡಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗಳಿಂದ, KVKಗಳಿಂದ ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ಗಳು ಏನು ಮಾಡ್ತಾರೆ, ರೈತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಈಗ ಮಳೆ ಕೊರತೆ ಆಗಿರೋದ್ರಿಂದ ಮತ್ತು ಬಿತ್ತನೆ ಕಡಿಮೆ ಆಗಿರೋದ್ರಿಂದ ಉಳಿದ ಅವಧಿನಲ್ಲಿ ಏನಾದರೂ ಮಳೆ ಚೆನ್ನಾಗಾಯಿತು ಅಂತ ಹೇಳಿದ್ರೆ IMDಯಿಂದ ನಮಗೆ ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಮೊದಲನೇ ವಾರದಿಂದ ಸ್ವಲ್ಪ ಮಳೆ ಚೆನ್ನಾಗಿ ಆಗೋ ಚಾನ್ಸ್ ಇದೆ ಅಂತೇಳಿ ಪ್ರಿಡಿಕ್ಷನ್ ಮಾಡಿದ್ದಾರೆ. ಬೈ ಚಾನ್ಸ್ ಏನಾದರೂ ಮಳೆ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಆ ಕಾಂಟಿಂಜೆನ್ಸಿ ಪೀರಿಯಡ್ಗೆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಪ್ರತಿ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇಂಥ ಬೆಳೆ ಬೆಳಿಬೇಕಾಗಿತ್ತು, ಬೈ ಚಾನ್ಸು ಇಷ್ಟರವರೆಗೆ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದನ್ನು ಬೆಳೆ ಬೆಳಿಬೇಕು ಅಂತೇಳಿ ಅದಕ್ಕೆ ತಕ್ಕಂಗೆ ರೈತರಿಗೇನು ಅಡ್ವೈಸ್ ಮಾಡ್ತಿದ್ದಾರೆ ನಮ್ಮೆಲ್ಲ ಅಧಿಕಾರಿಗಳಾಗಲಿ, ನಮ್ಮ ಸೈಂಟಿಸ್ಟ್ಗಳಾಗಲಿ, ಎಲ್ಲ ಎಕ್ಸ್ಪರ್ಟ್ಸ್ಗಳಾಗಲಿ. ಶಾರ್ಟ್ ಟರ್ಮ್ ಡ್ಯೂರೇಷನ್ ಕ್ರಾಪ್ಸ್ಗಳಿಗೆ ಹೋಗಿ ಒಂದು, ಎರಡನೇದಾಗಿ ಸ್ವಲ್ಪ ಕಡಿಮೆ ನೀರನ್ನು ಬೇಡುವಂಥ ಬೆಳೆಗಳನ್ನು ಈ ಥರ ಎಲ್ಲ ಮಾಡಿಕೊಂಡು ಲೋಕಲಿ ಅವೈಲೇಬಲ್ ಸೀಡ್ ಕಂಡೀಷನ್ ಬೇಸಿಸ್ ಮೇಲೆ ಮಾಡಿ ಅಂಥೇಳಿ ಹೇಳಿದ್ದೀವಿ. ಆ ಥರ ಏನಾರು ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಾವು ಅದಕ್ಕೆ ಸ್ವಿಚ್ ಓವರ್ ಆಗ್ತೇವೆ. ಸರ್, ಈಗ ಕಳೆದ ವರ್ಷ ಈ ಅವಧಿಗೆ ಹೋಲಿಸಿದ್ರೆ ಎಷ್ಟು % ಕುಸಿದಿದೆ ಸರ್? ಈಗ ಕುಸಿದಿದೆ ಅಂಥೇಳಿ ನಾವಿನ್ನೂ ಈಲ್ಡ್ ತನಕ ಬಂದಿಲ್ಲ. ನೀವು ಬಿತ್ತನೆ ಪ್ರಮಾಣ ನೋಡಿದರೆ ಲಾಸ್ಟ್ ಟೈಮ್ ಒಂದು 90% ತನಕ ಆಗಿತ್ತು. ಈಗ ಕೆಲವು ಕ್ರಾಪ್ಸ್ದು 90% ಆಗಿತ್ತು, ಕೆಲವು ಕ್ರಾಪ್ಸ್ ಕಡಿಮೆ ಆಗಿತ್ತು. ಕ್ರಾಪ್ ವೈಸ್ ಹೋಗುತ್ತದು. ಈ ಸೀರಿಯಲ್ಸ್ ಬೇರೆ ಇರುತ್ತೆ, ಪಲ್ಸಸ್ ಬೇರೆ ಇರುತ್ತೆ, ಆಯಿಲ್ ಸೀಡ್ಸ್ ಬೇರೆ ಇರುತ್ತೆ, ಬೇರೆ ಬೇರೆ ಇರುತ್ತದು. ಇದಕ್ಕೆಲ್ಲ ಕಂಪೇರ್
ಓಕೆ, ಕಾಲರ್ಸ್ ರೆಡಿ ಇದ್ದಾರೆ. ಚಳ್ಳಕೆರೆಯಿಂದ ತಿಪ್ಪೇಸ್ವಾಮಿ ಅವರು ಕರೆ ಮಾಡ್ತಿದ್ದಾರೆ. ತಿಪ್ಪೇಸ್ವಾಮಿ ಅವರೇ ನಮಸ್ಕಾರ. ನಮಸ್ತೆ ಸರ್. ನೋಡಿ, DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಈ ಸಲ ಜಲಾಶಯಗಳನ್ನ ನಂಬ್ಕೊಂಡು ನೀವು ಬೆಳೆ ಬೆಳಿಬೇಡಿ, ಬಿತ್ತನೆ ಮಾಡಬೇಡಿ ಅಂತ. ಒಂದಾದ್ರೆ ಇನ್ನು ಈ ಕೃಷಿ ಇಲಾಖೆ ಅಧಿಕಾರಿಗಳು ಇನ್ನೊಂದು ಹೇಳ್ತಿದ್ದಾರೆ, ಕಡಿಮೆ ಮಳೆಯಲ್ಲೂ ಇಂಥ ಒಂದು ಬೆಳೆಯನ್ನ ಬೆಳಿಬೋದು ಅಂತ, ಕಡಿಮೆ ಮಳೆಯಲ್ಲೂ ಕೂಡ. ಅಂದ್ರೆ ನಾವೇನ್ ಬೆಳಿಬೇಕು, ನಾವೇನ್ ಬದುಕು ನಡೆಸಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾ ಇದ್ದಾರೆ, ಹೆಂಗಿರ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ ನೀವೀಗ? ಸರ್, ಹೋದ ವರ್ಷ ಬೆಳೆ ಬೆಳೆದಿರೋದೇ ಅವ್ರು ಇನ್ನೂ ಪರಿಹಾರಗಳು ಕೊಟ್ಟಿಲ್ಲ. ನೆಕ್ಸ್ಟ್ ನಾವು ಇವಾಗ ಅಮೌಂಟ್ ನೆಕ್ಸ್ಟ್ ಕಟ್ಟಬೇಕು ಬೆಳೆ ಪರಿಹಾರದ ಬಗ್ಗೆ ಅಂತಂದ್ರೆ ನಾವು ಯಾವ ಆಧಾರದ ಮೇಲೆ ಬೆಳೆ ಪರಿಹಾರಕ್ಕೆ ಅಮೌಂಟ್ ಕಟ್ಟಬೇಕು ಅಂತ ಹೇಳಿ ಸರ್. ಇವಾಗ ಬರಗಾಲ ಅಂತ ಇವ್ರು ಹೇಳ್ತಿದ್ದಾರೆ, ಮಳೆ ಬೇರೆ ಕಮ್ಮಿ ಇದೆ. ಆದ್ರೆ ಇವರು ನೆಕ್ಸ್ಟ್ ಬರಗಾಲ ಅಂತ ಹೇಳ್ಬಿಟ್ಟು ನಾವು ಯಾವ ಆಧಾರದ ಮೇಲೆ ದುಡ್ಡು ಕಟ್ಟಬೇಕು ಅಂತ ಇವರಿಗೆ ಮೊದ್ಲು ಪರಿಹಾರದ್ದೇ ಇಲ್ಲಿ ಏನೋ ಒಳಗಡೆ ಏನೇನೋ ಇದ್ ಮಾಡ್ಬಿಟ್ಟು ರೈತರೆಲ್ಲ ಸ್ಟ್ರೈಕ್ ಮಾಡಿ ಏನೋ ಮಾಡಿದ್ರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ. ಚಳ್ಳಕೆರೆ ತಾಲೂಕಲ್ಲಿ ಹಿರೇಹಳ್ಳಿ ಇದಕ್ಕೆ ಗ್ರಾಮ ಪಂಚಾಯತಿಗೆ ಯಾವುದೇ ಅನುದಾನ ಬಂದಿಲ್ಲ. ರೈತರು ಬಹಳ ಇದಿದೆ. ಅಲ್ಲ, ಪರ್ಯಾಯ ಏನ್ ಬಯಸ್ತೀರಿ ಅಂತ? ಪರ್ಯಾಯ ಏನ್ ಬಯಸ್ತೀರಿ ನೀವೀಗ? ಸರ್, ಮೊದ್ಲದೇ ಪರಿಹಾರ ಕೊಟ್ಟಿಲ್ಲಲ್ಲ ಸರ್. ಏನ್ ಮಾಡಿ ಪರಿಹಾರ ಅಲ್ಲ, ಪರ್ಯಾಯ ಏನ್ ಬಯಸ್ತೀರಿ ಅಂತ ಈಗ? ಸರ್, ಈ ಕಡೆ ಸ್ವಲ್ಪ ನೀರಿನ ಚಾನಲ್ಗಳ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಿದ್ರೆ ಚೆನ್ನಾಗಿರುತ್ತೆ. ಕೆರೆ ಕುಂಟೆಗಳು ತುಂಬಿಸೋದ್ರ ಬಗ್ಗೆ ಗಮನ ಹರಿಸಿದ್ರೆ ಚೆನ್ನಾಗಿರುತ್ತೆ ಸರ್. ಎಸ್, ಓಕೆ ಓಕೆ, ಥ್ಯಾಂಕ್ ಯು ತಿಪ್ಪೇಸ್ವಾಮಿ ಅವರೇ. ರಿಪಬ್ಲಿಕ್ ಬಾಗಲಕೋಟೆಯಿಂದ ರಾಮಚಂದ್ರನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ರಾಮಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಾಜ್ಯದಲ್ಲಿ ಮಳೆ ಕೊರತೆ, ಬರಗಾಲದ ಪರಿಸ್ಥಿತಿ, ಮುಖ್ಯಮಂತ್ರಿಗಳು ಹೇಳ್ತಾರೆ ಡ್ಯಾಮ್ ನೀರನ್ನ ನಂಬ್ಕೊಂಡು ತಾವು ಬಿತ್ತನೆ ಮಾಡಬೇಡಿ ಅಂತ ಹೇಳಿ. ಪರ್ಯಾಯ ಏನ್ ಹಾಗಾದ್ರೆ ಏನ್ ಹೇಳ್ತೀರಿ ರಾಮಚಂದ್ರ ಅವರೇ? ನಾವು ಪರ್ಯಾಯವಾಗಿ ಏನ್ ಮಾಡೋದಂದ್ರೆ, ಈಗ ಅವ್ರು ಹೇಳ್ತಾರೆ ಸರ್, ಈಗ ಬೇರೆ ಪರ್ಯಾಯ ಬೆಳೆ ಮಾಡಿ ಅಂತ ಹೇಳ್ತಾರೆ. ಯಾವ್ದಕ್ಕಾದ್ರೂ ನೀರ್ ಬೇಕೇ ಬೇಕಲ್ವಾ ಸರ್? ಅಲ್ವಾ? ಈಗ ಡ್ಯಾಮ್ ನೀರು ನಮ್ಮೂರು ಎಲ್ಲ ಮಳೆ ಆಶ್ರಿತ ಬೆಳೆ, ಡ್ಯಾಮ್ ಏನ್ ಬೇಕಾಗಿಲ್ಲ ನಮ್ಗೆ. ಎರಡು ಮಳೆ ಆದ್ರೆ ನಮ್ಗೆ ಫಸಲ್ ಬರುತ್ತೆ. ಇವರು ಈಗ ಮಳೆ ಇಷ್ಟು ದಿನಾನು ಮೋಡ ಬಿತ್ತನೆ ಮಾಡಬಹುದಿತ್ತಲ್ಲ ಸರ್ ಇವರು. ರಾಮಚಂದ್ರ ಅವರೇ, ಈಗ ಬಿತ್ತನೆ ಬೆಳೆದಿದ್ದೀರಾ ಅಥವಾ ಬಿತ್ತನೆ ಕಾರ್ಯ ಆರಂಭ ಆಗಿದೆಯಾ ನಮ್ಮ ಬಾಗಲಕೋಟೆ? ಹೆಸರು ಪಲ್ಸಸ್ ಬೆಳೆದಿದ್ದೀವಿ, ಹೆಸರು ಹಾಕಿದೀವಿ ನಾವು. ಈಗ ತೊಗರಿಗೆ ಇನ್ನೂ ಅಷ್ಟೊಂದು ಮಳೆ ಆಗಿಲ್ಲ ಸರ್ ಇನ್ನು. ಮತ್ತೆ ಈರುಳ್ಳಿ ನಮ್ಮಲ್ಲಿ ಹೆಚ್ಚಾಗಿ ಬರೋದು ಈರುಳ್ಳಿ ಬೆಳೆ ಬಹಳ ಬೆಳಿತೀವಿ, ಈರುಳ್ಳಿ, ಮೆಣಸಿನಕಾಯಿ. ಸರಿ. ಈಗ ಆ ಲಕ್ಷಣಕ್ಕೆ ಮಳೆ ಆಗಿಲ್ಲ ಸರ್ ಆ ತರ. ಈಗ ನಾವು ಬೆಳೆಸಿದ ಬೆಳೆ ಹೆಸರು ಒಣಗೋಗ್ತಾ ಇದೆ. ಈಗ ಅದಕ್ಕೆಲ್ಲ ಇನ್ಶೂರೆನ್ಸ್ ಕಟ್ತಾ ಇದೀವಿ. ಮುಂದೆ ಇವರು ರೈತರಿಗೆ ಕೊಡ್ತಾರೆ. ಹೀಗೆ ಆದ್ರೆ ರಾಮಚಂದ್ರ ಅವರೇ, ಹೀಗೆ ಆದ್ರೆ ಮುಂದೇನು? ಮುಂದೆ ಏನು ಸರ್, ಮತ್ತೆ ಅದನ್ನ ಹಾಳು ಮಾಡೋದು, ಅಂದ್ರೆ ಅದನ್ನ ಅಲ್ಲೇ ಮುಳುಗಿಸಿ ಇನ್ನೊಂದು ಪೀಚಿಗೆ ಕೂಡೋದು. ಈಗ ಅದನ್ನ ಮುಳುಗಿಸ್ಬೇಕಂದ್ರೆ ಅದಕ್ಕೆ ತಕ್ಕ ನಾವು ಖರ್ಚು ಮಾಡಿರೋದು, ಈಗ ಎಕರೆಗೆ ಏನಿಲ್ಲ ಅಂದ್ರೆ ಒಂದ್ 5 ರಿಂದ 8 ಸಾವಿರ ನಾವು ಬೆಳೆ ಈಗ ತಂದು ಬಿತ್ತಿ ಈಗ ಒಂದ್ಸತಿ ಕಸ ತಗ್ಸಿ ಎಲ್ಲ ಆಗಿರುತ್ತಲ್ಲ ಸರ್ ಖರ್ಚು. ನಿಜ ನಿಜ ನಿಜ. ಥ್ಯಾಂಕ್ ಯು ರಾಮಚಂದ್ರ ಅವರೇ, ಥ್ಯಾಂಕ್ ಯು. ಎಸ್, ಮಂಡ್ಯದಿಂದ ಪ್ರಿಯಾ ಅನ್ನೋರು ಕರೆ ಮಾಡಿದ್ದಾರೆ. ಪ್ರಿಯಾ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಮೇಡಮ್ ಹೇಳಿ, ಇವಾಗ ನೋಡಿ ಹಿಂಗೆ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹಂಗಿದ್ಮೇಲೆ ನಾವು ಪರ್ಯಾಯ ಹೆಂಗಿರ್ಬೇಕು ರೈತರದ್ದು ಕತೆ? ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರೆ ರೈತರು ಏನ್ ಮಾಡ್ಬೇಕು? ನಿಮ್ಮ ಅಭಿಪ್ರಾಯ ಏನು? ಹೌದು ಸರ್, ನಾವು ತುಂಬಾ ರೈತಾಪಿ ಕುಟುಂಬದಲ್ಲೇ ಬೆಳೆದಿರೋದ್ರಿಂದ ನಮಗೂ ತುಂಬಾ ಪ್ರಾಬ್ಲಮ್ಗಳಾಗ್ತಿದೆ. ಈ ತರ ಬೆಳಿಬೇಡಿ ಅನ್ನೋದು ತಪ್ಪು. ಬಟ್ ಹೌದು, ಅವರು ಈಗ ಸಹಕಾರ ಇಲಾಖೆಗಳಿಂದ ನಮ್ಗೆ ಏನೇನ್ ಕೊಡ್ತಾರೆ ಸೌಲಭ್ಯನ ಕರೆಕ್ಟ್ ಆಗಿ ಕೊಡ್ಬೇಕು. ಅದನ್ನ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಏನ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ರೈತರ ಗಮನ ಹರಿಸ್ಬೇಕು, ನಿಜ. ಅದ್ರ ಜೊತೆಗೆ ಈಗ ಮಳೆ ಬರಲ್ಲ ಅಂದ ತಕ್ಷಣ ನಮ್ಗೆ ಬೆಳೆನೇ ಬೆಳಿಬೇಡಿ ಅಂತ ಹೇಳಕ್ಕೆ ಅವ್ರಿಗೆ ಅಧಿಕಾರ ಇರಲ್ಲ ಸರ್. ಯಾಕಂದ್ರೆ ನಾವು ಕೃಷಿನೇ ನಂಬ್ಕೊಂಡು ಬದುಕಿರ್ತೀವಿ. ನಮ್ಮ ಮನೆಯಲ್ಲಿ ಕೃಷಿನೇ ನಮ್ಗೆ ಇವಾಗ ಕೈ ಹಿಡ್ದಿರೋದು. ಭತ್ತ ಬೆಳಿಬೇಕಂದ್ರೆ ನಮ್ಗೆ ಚಾನಲ್ ನಲ್ಲಿ ನೀರ್ ಬರ್ಲೇಬೇಕು. ಈಗ ನೀರೇ ಬಿಟ್ಟಿಲ್ಲ ಅಂದ್ರೆ ನಾವು ಹೆಂಗ್ ಬೆಳೆಯೋದು ಸರ್? ನಮ್ಗೆ ಅದಕ್ ಬಿಟ್ರೆ ಬೇರೆ ಆದಾಯದ ಮೂಲ ಇನ್ಯಾವುದೂ ಇರಲ್ಲ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು? ಈಗ ರೈತರು ಅಂತ ಹೇಳ್ತಾರೆ, ಬಟ್ ರೈತರಿಗೆ ಏನು ಮಾಡ್ತಾನೆ ಇಲ್ಲ. ಬರೀ ಅವ್ರಿಗೆ ಇವಾಗ ಬಿಡ್ದಿನ ಡೆವಲಪ್ ಮಾಡ್ಬೇಕು, ನಗರನ ಡೆವಲಪ್ ಮಾಡ್ಬೇಕು, ಅದ್ರ ಕಡೆ ಗಮನ ಕೊಡ್ತಿದ್ದಾರೆ ಹೊರತು ರೈತರನ್ನ ಡೆವಲಪ್ ಮಾಡಕ್ ಏನ್ ಮಾಡ್ತಿದ್ದಾರೆ? ಎಸ್, ಕರೆಕ್ಟ್ ಪ್ರಿಯಾ ಅವರೇ. ನೀವು ಮಾಡ್ತಿರುವಂತ ಪ್ರಶ್ನೆಗಳೆಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಪ್ರಿಯಾ ಅವರೇ, ರಿಪಬ್ಲಿಕ್ ಜೊತೆ ಮಾತಾಡೋದಕ್ಕಾಗಿ. ಹುಣಸೂರಿನಿಂದ ಮಾದೇಗೌಡ ಅನ್ನೋರು ಕರೆ ಮಾಡಿದ್ದಾರೆ. ಮಾದೇಗೌಡ್ರೆ ನಮಸ್ಕಾರ. ಬಿತ್ತನೆ ಕಾರ್ಯ ಆರಂಭ ಆಯ್ತಾ ಮಾದೇಗೌಡ್ರೆ ಹುಣಸೂರು ಆ ಭಾಗದಲ್ಲಿ? ಅದಕ್ಕೆ ಎಲ್ಲ ಖರ್ಚೆಲ್ಲ ಮಾಡ್ಬಿಟ್ಟಿದ್ದಾರೆ ಆಗ್ಲೇ. ಹಾ ಹಾ ಹಾ. ಈಗ ಅರ್ಧಕ್ಕರ್ಧನು ಇಲ್ಲ, ಮಳೆ ಇಲ್ಲ.
ಹೌದು ಹೌದು ಹಾಂ ಎಲ್ಲ ಫುಲ್ ಲಾಸ್ ಆಗ್ಬಿಟ್ಟೈತೆ. ಮಾದೇಗೌಡ್ರೆ, ತಮಗೆ ನೀರಿನ ಮೂಲ ಯಾವುದು? ನೀರಿನ ಮೂಲ ಇಲ್ಲ ಸರ್, ನಮ್ದು ಕುಶಾಲನಗರದಿಂದ ಬರಬೇಕು ನೀರು. ಹಾಂ 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 ಕುಶಾಲನಗರ ಡ್ಯಾಮು. ಈಗ ಮುಖ್ಯಮಂತ್ರಿಗಳು ಹಿಂಗೆ ಹೇಳಿದ್ರಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅವರಿಗೆ ಇವು ಡ್ಯಾಮ್ ಅಂತ ಹೇಳಿದ್ರೆ ನಮ್ಮ ವಾಯ್ಸ್ ಯಾಕೋ ಸರಿಯಾಗಿ ಕೇಳಿಸ್ತಿಲ್ಲ ಮಾದೇಗೌಡ್ರೆ. ಥ್ಯಾಂಕ್ ಯು ಮಾದೇಗೌಡ್ರೆ. ಎಸ್, ದೊಡ್ಡಬಳ್ಳಾಪುರದಿಂದ ಪುನೀತ್ ಕರೆ ಮಾಡಿದ್ದಾರೆ. ಪುನೀತ್, ಏನ್ ಹೇಳಕ್ ಬಯಸ್ತೀರಿ? ಸರ್ ನಮಸ್ಕಾರ. ಹೇಳಿ ಸರ್. ಲಾಸ್ಟ್ 4 days ಬ್ಯಾಕ್ ನಿಮ್ಮ ಹತ್ರ ಮಾತಾಡಿದೆ, ಡ್ಯಾಮ್ ಇಲ್ದ್ರೆ ನೀರಿಲ್ಲ ಬೆಳಿಬೇಡಿ ಅಂತ. ನಮ್ಗೆ ಡ್ಯಾಮ್ ಅಲ್ಲ, ಏನು ಇಲ್ಲ. ಬೆಂಗಳೂರು ಡಿಸ್ಟ್ರಿಕ್ಟ್ ಏನ್ ಮಾಡ್ಬೇಕು? ಇಂಥ ಸರ್ಕಾರ, ಇಂಥ CM ನೋಡಿದ್ಕೆ ಧನ್ಯೋಸ್ಮಿ. ಪುಣ್ಯವಂತರು ನಾವು, ಕರ್ನಾಟಕ ಜನತೆ ಪುಣ್ಯವಂತರು. ಏನು ಮಾಡಕ್ಕಲ್ಲ, ಹಣೆ ಬರ 2 ವರ್ಷ ಇದ್ಬಿಟ್ಟು ಹಾಳಾಗೋಗ್ರಪ್ಪ ನಿಮ್ ಇದೇ ಇಷ್ಟು ಅಂತ ಹೇಳ್ಬಿಟ್ಟು ಸುಮ್ಮನಿರ್ಬೇಕಷ್ಟೇ. ಅಷ್ಟೇ, ಹಂಗಂದ್ರೆ ಬೇರೆ ಆಪ್ಷನ್ ಇಲ್ಲ ಸರ್. ರೈತರಿಗೆ ಬೇರೆ ಆಪ್ಷನ್ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಈ ದರಿದ್ರ ಗೌರ್ಮೆಂಟ್ ಬರೋದಕ್ಕಿಂತ ಮುಂಚೆ 35,000 ರೂಪಾಯಿ ಕಟ್ಟಿದ್ರೆ ಒಂದು TC ಕೊಡೋರು ರೈತರಿಗೆ. ಇವತ್ತು 2,30,000 ರೂಪಾಯಿ ಮಾಡೋರು, ಮನೆ ಹಾಳಾಗೋಗ. ಎಲ್ಲಿಂದ ಸರ್ ನಾವು ಹೆಂಗ್ ಬದುಕೋದು ರೈತರು? ಕರೆಕ್ಟ್. ಓಕೆ, ಥ್ಯಾಂಕ್ ಯು ಪುನೀತ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ನೋಡಿ, ಪುನೀತ್ ಆಕ್ರೋಶದ ನುಡಿಗಳನ್ನ ನುಡಿತಾ ಇದ್ದಾರೆ. ಇವರು 4 ದಿನದ ಹಿಂದೆ ಕಾಲ್ ಮಾಡಿದ್ರು ರಂಜಿತ್. ಅವ್ರು ಹೇಳಿದ್ರು, ಸರ್ ನೀವು ಡ್ಯಾಮ್ ಇರೋರ್ ಬಗ್ಗೆ ಮಾತಾಡ್ತಿದ್ದೀರಾ, ಸೊ ಹಂಗಾಗಿ ಡ್ಯಾಮ್ ಅಲ್ಲಿ ನೀರಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಮಗೆ ಡ್ಯಾಮು ಇಲ್ಲ, ಕೆರೆಗಳು ಇಲ್ಲ, ಇರೋ 4 ಕೆರೆನೂ ತುಂಬಿಸಿಲ್ಲ, ಈ ರೀತಿ. ಡ್ಯಾಮ್ ನಂಬಿ ಬೆಳೆ ಬೆಳಿಬೇಡಿ ಎಂಬ DK ಶಿವಕುಮಾರ್ ಅವರ ಹೇಳಿಕೆಗೆ ಗದಗ ಜಿಲ್ಲೆಯ ರೈತರು ಸಿಡಿದೆದ್ದಿದ್ದಾರೆ. ಪರ್ಯಾಯ ಬೆಳೆ ಬೆಳೆಯಲು ಆಗೋದಿಲ್ಲ, ಮಳೆ ಇಲ್ಲದೆ ಬಿತ್ತನೆಯಾದ ಬೆಳೆಗಳು ಒಣಗ್ತಾ ಇದ್ದಾವೆ. ಈಗ ಪರ್ಯಾಯ ಬೆಳೆ ಬೆಳೆಯಿರಿ ಅಂದರೆ ಹೇಗೆ ಅಂತೇಳಿ ರೈತರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಗದಗ್ನಿಂದ ಒಂದು ಡಿಟೇಲ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮುಂಗಾರು ಮಳೆ ಕೈಕೊಟ್ಟಿದೆ, ಅನ್ನದಾತರ ಬಾಳು ಮುರಾಬಟ್ಟಿಯಾಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆ 7 ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮುಂಗಾರಿನಲ್ಲಿ ಮಳೆಯಾಗಿದೆ. ಹೀಗಾಗಿ 79% ರೈತರು ಕೂಡ ಬಿತ್ತನೆ ಮಾಡಿದರು. ಆದರೆ ಇವಾಗ ಬಿತ್ತನೆ ಮಾಡಿದ ಬೆಳೆ ಸಂಪೂರ್ಣವಾಗಿ ನಾಶವಾಗಿರೋದ್ರಿಂದ ಆ ಬೆಳೆಯನ್ನು ಹರಿಗಿ ಮತ್ತೆ ಪುನಃ ಬಿತ್ತನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ CM DK ಶಿವಕುಮಾರ್ ಅವರು ರೈತರಿಗೆ ಒಂದು ಸಲಹೆ ನೀಡಿದ್ದಾರೆ, ತೇವಾಂಶ ಆಧಾರಿತ ಕೃಷಿ ಮಾಡುವಂತೆ. ಆದರೆ ಈ ಬಾರಿ ಇಲ್ಲಿ ಏನು ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ತೇವಾಂಶ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿರೋದ್ರಿಂದ ಈ ರೀತಿ ಮಣ್ಣು ಕೂಡ ಬಿರುಕು ಬಿಡ್ತಾ ಇದೆ. ಬಿಸಿಲಿನ ತಾಪಕ್ಕಾಗಿ ಈ ರೀತಿ ಮಣ್ಣು ತೇವಾಂಶ ಕೂಡ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಇಂಥ ಆ ಪ್ರದೇಶದಲ್ಲಿ ನಾವು ಯಾವ ರೀತಿ ಬಿತ್ತನೆ ಮಾಡಬೇಕಂತೇಳಿ ಕೂಡ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ತೇವಾಂಶ ಆಧಾರಿತ ಕೃಷಿ ಮಾಡಬೇಕಂತೇಳಿ ಸಲಹೆ ಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನುಗಳಿಗೆ ಬಂದು ಆ ಜಮೀನಿನ ತೇವಾಂಶ ಯಾವ ರೀತಿ ಪ್ರಮಾಣದಲ್ಲಿದೆ ಅಂಥ ಬೆಳೆಗಳನ್ನು ಬೆಳಿಬೇಕಂತೇಳಿ ಸಲಹೆ ನೀಡಿದ್ದಾರೆ. ಆದರೆ ಇಲ್ಲಿಯ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ನಾವು ಈಗ ಮುಂಗಾರಿನಲ್ಲಿ ಸುಮಾರು 25-30 ರೂಪಾಯಿ, 1,000 ರೂಪಾಯಿ ಖರ್ಚು ಮಾಡಿ ಎಕರೆಗೆ ಹೆಸರು ಮೆಕ್ಕೆಜೋಳ ಬೆಳೆದಿದ್ವಿ. ಆದರೆ ಆ ಬೆಳೆ ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಇಂಥ ಸಮಯದಲ್ಲಿ ನಾವು ಪರ್ಯಾಯ ಬೆಳೆ ಯಾವ ರೀತಿ ಬೆಳಿಬೇಕಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮಳೆಯಾಗಿಲ್ಲ, ತೇವಾಂಶ ನೋಡಿ ಬಿತ್ತನೆ ಮಾಡಿರಿ, ಪರ್ಯಾಯ ಕೃಷಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನು ಮಾಡೋಕ್ಕೆ ಸಾಧ್ಯ ಐತೆ ಅಂತ? ನಮ್ಮಲ್ಲಿ ನೋಡ್ರಿ ಹೆಸರು, ಶೇಂಗಾ, ಗೋಂಜಾಳ, ಮೆಣಸಿನ್ಕಾಯಿ ಇವಷ್ಟು ಬೆಳೆ ಹೋದವ್ರಿಗೆ. ಮುಂಗಾರಿ, ಹಿಂಗಾರಿ, ಕಡ್ಲಿ, ಜೋಳ ನಮ್ಗೆ ಅವ್ರು ಹೇಳಿದ್ದು ನಮಗೆ ಮಾಡಕ್ಕೆ ಬರೋದಿಲ್ಲ ರೀ. ನಮ್ಮಲ್ಲೇ ಹನಿ ನೀರಾವರಿ ಇಲ್ಲ, ಏನೇನಿಲ್ಲ. ಕುಡಿಯೋಕೆ ನೀರು ಮನೆಯಾಗಿದ್ದ ತಂದು ಹಾಕ್ತಿರು. ಬಂದು ನೋಡೋಣ್ರಿ ಅವ್ರಿ ಸಾಹೇಬ್ರನ್ನ, DK ಶಿವಕುಮಾರ್ ಅವ್ರನ್ನ ಬಂದು ನೋಡೋಣ್ರಿ. ಇವತ್ತಿಗೆ ಆದರೆ ಕೃಷಿ ಇಲಾಖೆ ಅವರು ಬಂದಿಲ್ಲ, ಯಾರೂ ಬಂದಿಲ್ಲ, AD GD ಅವರು ಬಂದಿಲ್ಲ ಮಣ್ಣು ಚೆಕ್ ಮಾಡೋಕೆ. ಹೆಂಗೆ ಕುಂತ ಹೇಳ್ತಾರೆ ಅವರು, ಹೆಂಗೆ ಕುಂತ ಹೇಳ್ತಾರೆ. ನಿನ್ನೆ ಒಂದು ಮಾತಾಡ್ಯಾರ ಅವರು, ಅದನ್ನು ಮಾಡ್ರಿ ನಮ್ಮಲ್ಲಿ ನಡೆಯಂಗಿಲ್ಲ. ನಮ್ಮ ಗದಗ ಜಿಲ್ಲೆದಾಗ ಬಂದು ವಿಮಾನ ಮ್ಯಾಗ ಕುಂತು ನೋಡೋಣ್ರಿ, ಬಂದು ಇಲ್ಲಾಂದ್ರೆ ಕಾರ್ನಾಗ ಬಂದು ನೋಡೋಣ್ರಿ. ಅಲ್ಲೇ ಕುಂತು ಮಾತಾಡ್ದಂಗೆ ಅಲ್ರಿ ಅದು. ಬಂದು ನೋಡ್ರಿ, ರೈತರ ಸಾಲ ಮನ್ನಾ ಮಾಡಿರಿ, ಅಖಂಡ ಬರಗಾಲ ಅಂತೇಳಿ ಘೋಷಣೆ ಮಾಡಂತೇಳ್ರಿ. ಅದನ್ನು ನಾವು ಆ ಕೆಲಸ ಮುಂದೆ ಮಾಡ್ತೇವೆ ರೀ. ಈ ಮುಂದೆ ಅವ್ರ ರಾಜಕೀಯ ಬರ್ಬೇಕಾರ ಸಾಲ ಮನ್ನಾ ಮಾಡಣ್ರಿ, ರೈತರ ಸಂಪರ್ಕ ಮಾಡಂತೇಳ್ರಿ. MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.